ವೆಲ್ಕಮ್ ಬ್ಯಾಕ್. ದೇಶದಲ್ಲಿ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇರುವಂಥ ವಿಚಾರ ಅಂತಂದ್ರೆ ಅದು ಈ ವೈರಸ್ ಬಗ್ಗೆ. ಅದು ಚೀನಾ ವೈರಸ್ ಅಂತ ಫಿಕ್ಸ್ ಆಗಿಬಿಟ್ಟಿದೆ. ಕೋವಿಡ್ ಅನ್ನು ಕೂಡ ಚೀನಾ ವೈರಸ್ ಇದು ಅಲ್ಲಿದೆ. ಸೊ ವೈರಸ್ಗಳ ಜನಕ ಅಂತಾನೆ ಈಗ ಚೀನಾ ಅನ್ನ ಕರಿಬೇಕೇನೋ. ಸೊ ಬೆಂಗಳೂರಿನಲ್ಲಿ ಸೋಂಕಿತ ಮಗು ಡಿಸ್ಚಾರ್ಜ್ ಆಗಿದೆ. ಮಕ್ಕಳನ್ನೇ ಕಾಡ್ತಾ ಇರುವಂಥ ವೈರಸ್ನಿಂದ ರಕ್ಷಣೆ ಹೇಗೆ? ಮಕ್ಕಳ ಪೋಷಕರಿಗೆ ತಜ್ಞರು ಕೊಡ್ತಾ ಇರುವಂತಹ ಸಲಹೆ ಆದರೂ ಏನು? ಕೇಂದ್ರದಿಂದ ರಾಜ್ಯಗಳಿಗೆ ಈಗ ವೈರಸ್ ಅಲರ್ಟ್ ಅಂತ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಡೆತ್ ರೇಷೋ ಇಲ್ಲ, ಬಟ್ ಆಸ್ಪತ್ರೆಗಳಲ್ಲಿ ದಾಖಲಾಗಿರುವಂತಹ ಸಂಖ್ಯೆಗಳು ಏರಿಕೆ ಆಗುವಂತ ಪರಿಸ್ಥಿತಿಗೆ ಬಂದ್ರೆ ಅದಕ್ಕೆ ಬೇಕಾಗಿರುವಂತ ಮುಂಜಾಗ್ರತೆಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಅದಕ್ಕೆಲ್ಲ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕಲ್ಲ, ಆ ನಿಟ್ಟಿನಲ್ಲಿ ಕ್ರಮ ತಗೊಳ್ಳಿ ಅಂತ ಹೇಳಿ ಒಂದಿಷ್ಟು ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಿದಾಗ ಏನಿದೆ ಕೇಂದ್ರದಿಂದ ಸಲಹೆ, ಮತ್ತೆ ಮಕ್ಕಳ ತಜ್ಞರು ಏನ್ ಹೇಳ್ತಾ ಇದ್ದಾರೆ? ವರದಿ ಇದೆ ನೋಡಿ. ದೇಶದಲ್ಲಿ ಏರುತ್ತಿದೆ ಎಚ್ಎಂಪಿ ಸೋಂಕಿತರ ಸಂಖ್ಯೆ. ಚಿಕ್ಕ ಚಿಕ್ಕ ಮಕ್ಕಳೇ ಚೀನಾ ವೈರಸ್ ಟಾರ್ಗೆಟ್. ಪುಟ್ಟ ಮಕ್ಕಳ ದೇಹ ಹೊಕ್ಕುತ್ತಿದೆ ಡೆಡ್ಲಿ ವೈರಸ್. ಹೌದು, ದೇಶದಲ್ಲಿ ಕ್ಷಣ ಕ್ಷಣಕ್ಕೂ ಚೀನಾ ಹೊಸ ವೈರಸ್ ಎಚ್ಎಂಪಿವಿ ಆತಂಕ ಹೆಚ್ಚಾಗ್ತಾ ಇದೆ. ಎಚ್ಎಂಪಿ ವೈರಸ್ ಸದ್ದಿಲ್ಲದೆ ತನ್ನ ಕಬಂದ ಬಾಹುವನ್ನು ವಿಸ್ತರಿಸಿಕೊಳ್ತಾ ಇದೆ. ದೇಶದಲ್ಲೇ ಬೆಂಗಳೂರಿನಲ್ಲಿ 2 ಮಕ್ಕಳಲ್ಲಿ ವೈರಸ್ ಸೋಂಕು ಕಾಣಿಸಿಕೊಂಡಿತ್ತು. ಆದ್ರೀಗ ಈ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಭಾರತದ ನಾನಾ ರಾಜ್ಯಗಳಿಗೂ ಚೀನಿ ವೈರಸ್ ದಾಂಗುಡಿ ಇಟ್ಟಿದೆ. ಹೀಗಾಗಿ ದೇಶದ ಜನರಲ್ಲೂ ಚೀನಾ ವೈರಸ್ ಆತಂಕ ಹೆಚ್ಚಾಗಿದೆ. ದೇಶದಲ್ಲಿ ಸದ್ಯ 8 ಮಂದಿಗೆ ಸೋಂಕು ದೃಢವಾಗಿದೆ. ಅದರಲ್ಲಿ ಬೆಂಗಳೂರಿನಲ್ಲಿ ಈವರೆಗೆ 2 ಮಕ್ಕಳ ದೇಹವನ್ನು ಎಚ್ಎಂಪಿ ಸೋಂಕು ಹೊಕ್ಕಿದೆ. ಇನ್ನು ಮಹಾರಾಷ್ಟ್ರದ ನಾಗ್ಪುರದಲ್ಲಿ 2 ಮಕ್ಕಳಿಗೆ ಸೋಂಕು ದೃಢವಾಗಿದೆ. ಕೋಲ್ಕತಾದಲ್ಲಿ 1, ಗುಜರಾತ್ನಲ್ಲಿ 1, ತಮಿಳುನಾಡಿನಲ್ಲಿ 2 ಸೋಂಕು ಇರೋದು ಪತ್ತೆಯಾಗಿದೆ. ಬೆಂಗಳೂರಲ್ಲಿ ಸೋಂಕಿತ ಮಗು ಡಿಸ್ಚಾರ್ಜ್, 2 ಮಕ್ಕಳು ಕುಶಲ ಕ್ಷೇಮ. ಬೆಂಗಳೂರಿನಲ್ಲಿ ಯಲಹಂಕ ಮೂಲದ 8 ತಿಂಗಳ ಮಗುವಿಗೆ ಚೀನಾ ಸೋಂಕು ದೃಢವಾಗಿತ್ತು. ಜ್ವರ ಅಂತ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಮಗುವಿಗೆ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಇದೀಗ ಮಗು ಚೇತರಿಸಿಕೊಂಡ ಹಿನ್ನೆಲೆಯಲ್ಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗಿದೆ. ನಿನ್ನೆ ಆಸ್ಪತ್ರೆಗೆ ಭೇಟಿ ನೀಡಿದ ಬಿಬಿಎಂಪಿ ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ಮಗುವಿನ ಪೋಷಕರಿಂದ ಮಾಹಿತಿಯನ್ನು ಪಡೆದುಕೊಂಡರು. ಮಗುವಿನ ಆರೋಗ್ಯ ಚೇತರಿಸಿಕೊಂಡ ಹಿನ್ನೆಲೆಯಲ್ಲಿ ಇಂದು ಡಿಸ್ಚಾರ್ಜ್ ಮಾಡಲಾಗಿದೆ. ಶೀತ ಗಾಳಿಯಲ್ಲಿ ವೈರಸ್ ಹೆಚ್ಚಾಗುವ ಆತಂಕ, ಮಕ್ಕಳ ಆರೋಗ್ಯದ ಮೇಲೆ ಇರಲಿ ಗಮನ. ಇನ್ನು ಬೆಂಗಳೂರಿಗೆ ಎಚ್ಎಂಪಿ ವೈರಸ್ ಕಾಲಿಟ್ಟಿದ್ದು, ಅದರಲ್ಲೂ ಮಕ್ಕಳನ್ನೇ ಟಾರ್ಗೆಟ್ ಮಾಡ್ತಿರೋದು ಮಕ್ಕಳ ಪೋಷಕರಲ್ಲಿ ಆತಂಕ ಸೃಷ್ಟಿ ಮಾಡಿದೆ. ಹೀಗಾಗಿ ಮಕ್ಕಳ ತಜ್ಞರು ಕೆಲವು ಸಲಹೆ ಕೊಟ್ಟಿದ್ದು, ಭಯ ಬೇಡ, ಮಕ್ಕಳ ಆರೋಗ್ಯದ ಮೇಲೆ ನಿಗಾ ವಹಿಸುವಂತೆ ಹೇಳಿದ್ದಾರೆ. ಮಕ್ಕಳ ತಜ್ಞರ ಸಲಹೆಗಳು: ಶಾಲೆಯಲ್ಲಿ ಮಕ್ಕಳು ಎಚ್ಚರಿಕೆಯಿಂದ ಇರುವಂತೆ ನೋಡಿಕೊಳ್ಳಬೇಕು. ಆಹಾರದ ಬಗ್ಗೆ ಎಚ್ಚರಿಕೆ ವಹಿಸಿ, ಬಿಸಿಯಾದ ಆಹಾರವನ್ನೇ ನೀಡಿ. ತಂಪು ಪಾನೀಯಗಳನ್ನು ಸದ್ಯಕ್ಕಂತೂ ನೀಡಬೇಡಿ. ಆಗಾಗ್ಗೆ ಕೈ ಮತ್ತು ಮುಖವನ್ನು ತೊಳೆಯುವ ಮೂಲಕ ಶುಚಿತ್ವವನ್ನು ಕಾಪಾಡಿ. ಮಾಸ್ಕ್ ಹಾಕೋದು ಉತ್ತಮ. ಬೆಚ್ಚನೆ ಬಟ್ಟೆಗಳನ್ನು ಹಾಕಿಸಿ. ಈ ರೋಗದ ಲಕ್ಷಣಗಳು ಇದ್ದವರಿಂದ ದೂರ ಇರಬೇಕು. ಒಬ್ಬರಿಂದ ಒಬ್ಬರಿಗೆ ಹರಡುವ ವೈರಸ್ ಇದಾಗಿದೆ. ಕೊರೋನಾ ಸಮಯದಲ್ಲಿ ಪಾಲಿಸಿದ ನಿಯಮಗಳನ್ನು ಫಾಲೋ ಮಾಡಿ ಅಂತ ಸಲಹೆ ಕೊಟ್ಟಿದ್ದಾರೆ. ಹ್ಯೂಮನ್ ಮೆಟಾ ನ್ಯೂಮೋ ವೈರಸ್ ಇದೇನು ಹೊಸದಲ್ಲ. ವೈರಸ್ ಇದು ಹೆಚ್ಚಾಗಿ ಚಳಿಗಾಲದಲ್ಲಿ ಕಂಡುಬರುವಂತಹ ವೈರಸ್. ಎಸ್ಪೆಷಲಿ ಸ್ಕೂಲ್ ಚಿಲ್ಡ್ರನ್ಗಳು ಯಾವುದೇ ರೀತಿಯ ನೆಗಡಿ, ಕೆಮ್ಮು, ಜ್ವರ, ಶೀತ ತರ ಕಾಣಿಸ್ಕೊಂಡ್ರೆ 1-2 ದಿನ ಮನೆಯಲ್ಲೇ ಅದು ಇದು ಟ್ರೀಟ್ಮೆಂಟ್ ತಗೊಂತೀರಾ. 3 ದಿನದಲ್ಲಿ ಕಮ್ಮಿ ಆಗಿಲ್ಲ ಅಂತಂದ್ರೆ ಮಕ್ಕಳ ವೈದ್ಯರ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ಕೊಡ್ಬೇಕಾಗತ್ತೆ. ಇದಕ್ಕೆ ಯಾವುದು ಆಂಟಿಬಯೋಟಿಕ್ಸ್ ಆಗಲಿ ಅಥವಾ ಆಂಟಿ ವೈರಲ್ ಡ್ರಗ್ಸ್ ಆಗಲಿ ಇರುವುದಿಲ್ಲ. ಇದನ್ನ ಪ್ರಿವೆಂಟ್ ಮಾಡೋ ಅಂತದ್ದೇ ಇಂಪಾರ್ಟೆಂಟು. ಇದು ರೆಸ್ಪಿರೇಟರಿ ವೈರಸ್. ನಾವು ನಮ್ಮ ಮಕ್ಕಳಿಗೆ ಕ್ರೌಡೆಡ್ ಪ್ಲೇಸಸ್ ನ ಅವಾಯ್ಡ್ ಮಾಡಬೇಕು. ಅಂಡ್ ಹ್ಯಾಂಡ್ ಹೈಜೀನ್ ಹೇಳ್ಕೊಳ್ಬೇಕು. ಆಮೇಲೆ ಕ್ರೌಡೆಡ್ ಪ್ಲೇಸಸ್ ಹೋದ್ರೆ ಮಾಸ್ಕ್ ಯೂಸ್ ಮಾಡೋದು. ಇಲ್ಲಾಂದ್ರೆ ಯಾರಾದ್ರೂ ಮನೆಯಲ್ಲಿ ಕೆಮ್ಮು ನೆಗಡಿ ಯಾರಾದ್ರೂ ಇದ್ರೆ ಅವರು ಮಾಸ್ಕ್ ಯೂಸ್ ಮಾಡಿಕೊಂಡು ಅವ್ರನ್ನ ಸ್ವಲ್ಪ ಐಸೋಲೇಟ್ ಮಾಡೋದು. ಮಕ್ಕಳ ಜೊತೆ ಜಾಸ್ತಿ ಹತ್ತಿರ ಬರ್ದಿರ ನೋಡ್ಕೊಳ್ಳೋದು. ಆಮೇಲೆ ಔಟ್ಸೈಡ್ ಕೋಲ್ಡ್ ವೆದರ್ಗೆ ಹೋಗ್ದಿರ ನೋಡ್ಕೊಳ್ಳೋದು. ತುಂಬಾ ಕೋಲ್ಡ್ ಡ್ರಿಂಕ್ಸ್ ಅಂತದ್ದು ಸೇವಿಸದೆ ಆದಷ್ಟು ವಾರ್ಮ್ ಲಿಕ್ವಿಡ್ಸ್ ಕೊಡೋದು. ಈ ತರ ನಾವು ಪ್ರಿಕಾಷನ್ಸ್ ತಗೊಂಡ್ರೆ ಈ ಹ್ಯೂಮನ್ ಮೆಟಾನ್ಯೂಮೋ ವೈರಸ್ನ. ಐಎಲ್ಐ ಸಾರಿ ಕೇಸ್ ಬಗ್ಗೆ ಎಚ್ಚರಿಕೆ ಅಗತ್ಯ. 2 ಲಕ್ಷ ಹೈರಿಸ್ಕ್ ವ್ಯಕ್ತಿಗಳ ಮೇಲೆ ನಿಗಾ. ರಾಜ್ಯದಲ್ಲಿ ಚೀನಾ ವೈರಸ್ ಕಾಣಿಸಿಕೊಂಡಿದ್ದು, ಆರೋಗ್ಯ ಸಚಿವರು ಅಪಾಯಕಾರಿ ಅಲ್ಲ ಅಂತ ಹೇಳಿದ್ದಾರೆ. ಆದರೂ ಹೈರಿಸ್ಕ್ ವ್ಯಕ್ತಿಗಳು ಎಚ್ಚರಿಕೆ ವಹಿಸಬೇಕಾಗುತ್ತೆ. ಬಿಪಿ, ಶುಗರ್, ಹೃದಯ ಸಂಬಂಧಿ ಕಾಯಿಲೆ, ಕ್ಯಾನ್ಸರ್, ಉಸಿರಾಟ ಸಮಸ್ಯೆ ಇರುವ ವ್ಯಕ್ತಿಗಳು ಎಚ್ಚರಿಕೆ ವಹಿಸಬೇಕಿದೆ. ಎಚ್ಎಂಪಿ ವೈರಸ್ ಶ್ವಾಸಕೋಶಕ್ಕೆ ಹಾನಿ ಉಂಟು ಮಾಡುತ್ತೆ. ಹೀಗಾಗಿ ಹೈರಿಸ್ಕ್ ವ್ಯಕ್ತಿಗಳು ಎಚ್ಚರಿಕೆ ವಹಿಸಬೇಕಿದೆ. ಅನುಸರಿಸಬೇಕಾದ ಕ್ರಮಗಳು: ಮಾಸ್ಕ್ ಧರಿಸಬೇಕು. ಸೋಂಕಿತರೊಂದಿಗೆ ಅಂತರ ಕಾಯ್ದುಕೊಳ್ಳಬೇಕು. ಜನಸಂದಣಿ ಮಧ್ಯೆ ಹೋಗಬಾರದು. ಉಸಿರಾಟದ ತೊಂದರೆ ಎದುರಾದಾಗ ವೈದ್ಯರನ್ನ ಭೇಟಿ ಮಾಡಬೇಕು. ಸ್ಯಾನಿಟೈಸ್ ಮಾಡಿಕೊಳ್ಳಬೇಕು. ಸದಾ ಕಣ್ಣು, ಬಾಯಿ, ಮೂಗನ್ನು ಮುಟ್ಟಿಕೊಳ್ಳಬಾರದು. ಸೋಂಕಿನ ಲಕ್ಷಣ ಕಂಡುಬಂದರೆ ಕೂಡಲೇ ವೈದ್ಯರನ್ನ ಭೇಟಿಯಾಗಬೇಕು ಅಂತ ತಜ್ಞರು ಸಲಹೆ ನೀಡಿದ್ದಾರೆ. ಕೇಂದ್ರದಿಂದ ರಾಜ್ಯಗಳಿಗೆ ಎಚ್ಎಂಪಿವಿ ಮಾರ್ಗಸೂಚಿ.
ಆಸ್ಪತ್ರೆಗಳಲ್ಲಿ ಅಗತ್ಯ ಸೌಕರ್ಯಗಳ ತಯಾರಿಗೆ ಸೂಚನೆ. ದೇಶದಲ್ಲಿ HMPV ಸೋಂಕು ಪತ್ತೆ ಬೆನ್ನಲ್ಲೇ ನಿನ್ನೆ ಎಲ್ಲ ರಾಜ್ಯಗಳ ಜೊತೆ ಕೇಂದ್ರ ಆರೋಗ್ಯ ಸಚಿವಾಲಯ ಸಭೆ ನಡೆಸಿತು. ಸಭೆ ಬಳಿಕ ಇಂದು ರಾಜ್ಯಗಳಿಗೆ ಕೇಂದ್ರದಿಂದ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ಜನಸಾಮಾನ್ಯರಿಗೆ ಜಾಗೃತಿ ಮೂಡಿಸುವಂತೆ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಆರೋಗ್ಯ ಕಾರ್ಯದರ್ಶಿಯಿಂದ ಪತ್ರ ಬಂದಿದೆ. ಉಸಿರಾಟದ ಸಮಸ್ಯೆ ಪ್ರಕರಣಗಳ ಮೇಲ್ವಿಚಾರಣೆ, ಆಸ್ಪತ್ರೆಗಳಲ್ಲಿ ಅಗತ್ಯ ಸೌಕರ್ಯಗಳ ತಯಾರಿಗೆ ಸೂಚಿಸಿದ್ದಾರೆ. ರಾಜ್ಯಗಳಿಗೆ ಕೇಂದ್ರದ ಮಾರ್ಗಸೂಚಿ. HMPV ಈಗಾಗಲೇ ಇರುವ ವೈರಸ್, ತೀರಾ ಹಾನಿ ಉಂಟು ಮಾಡಲ್ಲ. ವೈರಸ್ ಬಗ್ಗೆ ಆತಂಕ ಬೇಡ, ಆದರೆ ಎಚ್ಚರಿಕೆ ಇರಲಿ. ILI ಸಾರಿ ಕೇಸ್ ಬಗ್ಗೆ ನಿಗಾ ಇರಲಿ. ಸದ್ಯಕ್ಕೆ HMPV ತೀವ್ರವಾಗಿ ಹರಡಿಲ್ಲ. ಚಳಿಗಾಲ ಹಿನ್ನೆಲೆ ಉಸಿರಾಟ ಸಮಸ್ಯೆ ಬರಬಹುದು. ಮನೆಯಲ್ಲೇ ಇದ್ದು ವಿಶ್ರಾಂತಿ ಪಡೆದು ಚೇತರಿಸಿಕೊಳ್ಳಬೇಕು. ಭಾರತ ಈ ಪರಿಸ್ಥಿತಿ ಎದುರಿಸಲು ಸಜ್ಜಾಗಿ ನಿಂತಿದೆ ಅಂತ HMPV ಬಗ್ಗೆ ಮುನ್ನೆಚ್ಚರಿಕೆ ವಹಿಸುವಂತೆ ಜಾಗೃತಿ ಮೂಡಿಸಲು ರಾಜ್ಯಗಳಿಗೆ ಕರೆ ನೀಡಿದೆ. ಒಟ್ಟಾರೆ ದೇಶದಲ್ಲಿ HMPV ವೈರಸ್ನ ಆತಂಕ ಜನರಲ್ಲಿ ಹೆಚ್ಚಾಗ್ತಾ ಇದೆ. ಆದರೆ ಆರೋಗ್ಯ ಇಲಾಖೆ ಮಾತ್ರ ಭಯ ಬೇಡ ಅಂತ ಹೇಳ್ತಾ ಇದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.